ಗ್ರಾಮ ಪಂಚಾಯತಿ PDO ಆಗಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗ್ಲಿ ಸ್ಪಂದಿಸಿಲ್ಲ. ಆದ್ದರಿಂದ ರಗ್ಗು ಚಾಪೆ ಅಕ್ಕಿ ಬಿಂಗೆ ಬಕೆಟು ಅವ್ರ ಕೈಯಾಗ ಇದಕ್ಕೆ ಕೊಟ್ಟು ಸಹಾಯ ಮಾಡ್ಯಾರ. ಯಾವುದೇ ಸರ್ಕಾರದಿಂದ ಇದುವರೆಗೂ ಸೌಲಭ್ಯಗಳು ಸಿಕ್ಕಿಲ್ಲ. ಬ್ರಹ್ಮಸಂದ್ರದಲ್ಲಿ ಗೊಲ್ರಟ್ಟಿನಲ್ಲಿ ಕಾಡುಗೊಲ್ಲು ಸಮುದಾಯದ ಅಕ್ಕಮ್ಮನವರಾದಂಥ ಅವ್ರ ಕುಟುಂಬದ 2 ಗುಡಿಸಲುಗಳು ಮತ್ತು ಬಣಮೆ ಭಸ್ಮವಾಗಿದೆ ಬೆಂಕಿಗೆ ಆಹುತಿಯಾಗಿ. ಇವತ್ತು ಶಿರಾ ತಾಲ್ಲೂಕಿನಲ್ಲಿ, ಇದು ಶಿರಾ ತಾಲ್ಲೂಕಿನ ನಮ್ಮ ಒಂದು ಬ್ರಹ್ಮಸಂದ್ರ. ಸೊ ಇವತ್ತು ಫೈರ್ ಇಂಜಿನಿಗೆ ಫೋನ್ ಮಾಡಿದ್ರೆ ಇವತ್ತಿನ ಆಡಳಿತ ಅಂತ ಎಷ್ಟೊಂದು ಕುಸ್ತೋಗಿದೆ ಅಂದರೆ ಫೈರ್ ಇಂಜಿನ್ ಕೂಡ ಕಾಲಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಾಗಿದೆ. ಕಾರಣ ಏನಂದರೆ ಒಂದೇ ಒಂದು ಫೈರ್ ಇಂಜನ್ ಐತಂತೆ ಶಿರಾ ತಾಲ್ಲೂಕಿಗೆ. ಎಷ್ಟು ಲಕ್ಷಾಂತರ ಜನ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಫೈರ್ ಇಂಜನ್ ಒಂದು ಇದೆ ಅಂದರೆ ಮುಂದೆ ಬೆಂಕಿಗೆ ಅವಘಡಗಳಾದರೆ ಮುಂದೆ ಏಪ್ರಿಲ್ ಅಂತ ಸಂದರ್ಭಗಳು ಬಂದರೆ ಏನಾಗಬೇಕಾಗ್ತದೆ ಅನ್ನೋದನ್ನು ಅವಲೋಕನ ಮಾಡಬೇಕಾಗುತ್ತೆ. ಈ ಸಮುದಾಯಕ್ಕೆ ಯಾವುದೇ ರಕ್ಷಣೆಗಳಿರಲ್ಲ ಸರ್. ಯಾಕೆಂದರೆ ಅವ್ರಿಗೆ ಅಕ್ಷರವಂತರಾಗಿರಲ್ಲ ಅವರು. ಆದರೆ ಇವತ್ತು ಇಲ್ಲಿ ನೋಡಿ, ಬಡತನದಲ್ಲಿ ಅವ್ರಿಗೇನು ಯಾವುದೇ ಗುಡಿಸ್ಲಲ್ಲಿ ಯಾವುದೇ ಗ್ಯಾಸ್ ಇಲ್ಲ, ಏನಿಲ್ಲ. ಒಂದು ಸಣ್ಣ ಗಾಡಿ ಇಟ್ಕೊಂಡು ಇದ್ದಾರೆ ಕುರಿಗಳಿಗೆ ಸೊಪ್ಪು ಮೇವೋ ತರೋಕ್ಕೆ. ಅದರಲ್ಲಿ ಪಾತ್ರೆ ಸಾಮಾನುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ರಾಗಿ ಏನು ವರ್ಷಾನುಕಾಲಕ್ಕೆ ಬೇಕಾದಂಥ ಇದನ್ನು ಅಕ್ಕಮ್ಮನವ್ರ ಕುಟುಂಬದ್ದು ಎಲ್ಲ ಕೂಡ ಭಸ್ಮವಾಗಿದ್ದಾವೆ. ಇವತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಥವಾ ಇಲ್ಲಿನ PDO ಆಗಲಿ, ನಾನು PDO ಅವ್ರಿಗೆ ಫೋನ್ ಮಾಡಿದ್ದೆ. ಆ PDO ಕೂಡ ಪ್ರತಿಕ್ರಿಯೆ ನೀಡಿದ್ದು, ಯಾರೋ ತೀರೋಗಿದ್ರು ಸರ್, ಅಲ್ಗೋಗಿದ್ದೆ ಅಂದರು. ಆದರೆ ಅವರು ಆ ತೀರೋಗಿರೋ ಸಮುದಾಯಕ್ಕೆ ಹೋದ್ರು ಬಿಟ್ಟರೆ ಇಲ್ಲಿ ಅಕ್ಕಮ್ಮನವ್ರ ಕುಟುಂಬದ 2 ಭಸ್ಮ ಆಗಿದೆ. ಬಾಣ್ತಿ ಕೂಡ ಬಚಾವಾಗಿದ್ದಾರೆ. ಒಂದು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾಗಿತ್ತು. ಏನಾದರೂ ಬೆಂಕಿ ತಗಲಿದ್ರೆ ಆ ಸಣ್ಣ ಮಗು ಇದೆ. ಒಂದು ದೇವರು ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಇನ್ನು ಮುಂದೆ. ಆದರೆ ಈ ಕುಟುಂಬಕ್ಕಾಗಿರ್ತಕ್ಕಂಥ ಅನ್ಯಾಯಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, 2 ಗುಡಿಸಲುಗಳು ಭಸ್ಮವಾಗಿದ್ದಾವೆ. ಇಲ್ಲಿನ RI ಹೇಳ್ತಾರೆ, ಅಣ್ಣ ನಾನು VAಗೆ ಹೇಳಿದ್ದೀನಿ ಇನ್ಸ್ಟ್ರಕ್ಷನ್ನು ಅಂತ ಹೇಳ್ತಾರೆ. VAಗೆ ಇನ್ಸ್ಟ್ರಕ್ಷನ್ ಕೊಟ್ಟು RI ಏನೋ ಮಲಗಾಕಾಯಿ ಕುಟ್ಕೊಂಡಿರೋದಲ್ಲಿ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥ RI ಬರೋಕ್ಕಾಗಲಿಲ್ಲ, ವರದಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿನ ಕಂದಾಯ ಇಲಾಖೆಯ ಭ್ರಷ್ಟಾಚಾರ ಎಷ್ಟೊಂದು ಇದರಲ್ಲಿದೆ. ಇವ್ರಿಗೆ ಯಾರನ್ನ ಒಬ್ಬರು ಪಾಣಿ ಮಾಡೋಕ್ಕೊಂದು 20,000 ದುಡ್ಡು ಕೊಡ್ತಾರೆ ಅಂದರೆ ಅವ್ರ ಮಂತಕ್ಕೆ ಹೋಗಿ ಈಸ್ಕೊಂಬರೋ ಕಾಲ ಐತಿ ಇವತ್ತು. ಅಂತ ಈಸ್ಕೊಂಬಂದು ಬೇಕಾದ್ರೆ ಇವ್ರು ಇಟ್ಕೊಂತಾರೆ. ಅಂಥ ಅನಾಗರಿಕತೆ ಬೆಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಜಿಡ್ಡು ಮೈನ ಕೊಡಬೇಕು ಇಲ್ಲಿನ ಶಾಸಕರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ. ಇದು ನಾವು ಯಾವುದೇ ಅವಲೋಕನ ಮಾಡಿ ಹೇಳ್ತಾ ಇಲ್ಲ. ಈ ಸಮುದಾಯದಲ್ಲಿ ಶಾಸಕರು ನೇರವಾಗಿ 2 ಗುಡಿಸಲುಗಳು ಭಸ್ಮ ಆಗಿದ್ದಾವೆ. ಬಂದು ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಕನಿಕರ ಇರಲಿ. ಇಲ್ಲಿನ ಕಂದಾಯ ಇಲಾಖೆಗಾದರೂ ಸೂಚನೆಯನ್ನು ಮಾಡಿರ್ತಕ್ಕಂಥ ಒಂದು ವರದಿಯಾದರೂ ನೀಡಲಿ. ಬೇಜವಾಬ್ದಾರಿತನಗಳು ಬೇಡ. ಕಂದಾಯ ಇಲಾಖೆ ಇವತ್ತು VA ಬರಬೇಕು ಅಂದರೆ VA 24 ಗಂಟೆ ಕಳೀತಾ ಐತೆ ಈ ಗುಡಿಸಲು ಬಿದ್ದು. ಇವತ್ತು ಬಾಬಣ್ಣವ್ರ ವರದಿನ ನಾನು ನೋಡಿದೆ. ಇವತ್ತು ಆ ನೋಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ನಮಗೆ ಎಷ್ಟು ಮರ್ಕಾಯಿತು ಅಂದರೆ, ನಾನು ಬೆಂಗಳೂರಿನಲ್ಲಿದ್ದವನು ಕೂಡ ನನ್ನ ಮನಸ್ಸಿಗೆ ನೋವಾಯಿತು ಸರ್. ಅಲ್ಲಿಂದ ನಾನು ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಈ ಸಮುದಾಯಕ್ಕೆ ಮತ್ತು ಈ ನೊಂದಂಥ ಈ ಕುಟುಂಬಗಳಿಗೆ ನಾನು ಏನನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಸೂಡ ಮಾಜಿ ಅಧ್ಯಕ್ಷರಾದ ಈರಣ್ಣವರು, ನಮ್ಮ ಗೊಲ್ಲಳ್ಳಿ ನಮ್ಮ ನಾಗಣ್ಣವರು, ನಮ್ಮ ಕೊಟ್ಟ ಶ್ರೀನಿವಾಸ್ ಅವರು, ಮಣಿ ಯುವರಾಜು ಮತ್ತು ನಮ್ಮ ಕಿರಣ್ ಅವರು, ಇನಾಮ್ಗೊಲ್ಲಳ್ಳಿ ಶಿವಣ್ಣವರು, ನಮ್ಮ ಸೂರ್ಯಗೌಡ ಉಳಿಗೆರೆ, ಹಿಂಗೆ ನಮ್ಮ ಪಂಚಾಯಿತಿ ನಮ್ಮ ಚನ್ನನಕುಂಟೆ ಪಂಚಾಯಿತಿಯ ಕೃಷ್ಣಪ್ಪನವ್ರನ್ನ, ಗ್ರಾಮ ಪಂಚಾಯಿತಿ ಮೆಂಬರ್ ಆದಂಥ ಅವ್ರನ್ನ, ಪವನ್ ಅವರಾಗಿರ್ಬೋದು, ಇವ್ರನ್ನೆಲ್ಲ ನಾನು ಇದನ್ನು ಮಾಡಿಕೊಂಡು ಅವ್ರನ್ನ ಕರ್ಕೊಂಬಂದು ಇವತ್ತು ನಮ್ಮ ಒಂದು ತಂಡ ಎಲ್ಲಿ ನೊಂದಿದೆಯೋ ಅಲ್ಲಿಗೆ ನಾವು ಖಂಡಿತ ಹೋಗಿ ಬರ್ತೀವಿ. ನಮ್ಮ ಕೈಲಾಗ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂಥದ್ದು. ನಮಗೆ ಯಾವುದೇ ಅಧಿಕಾರದ ಆಸೆಯಾಗಿ, ಯಾವುದೇ ರಾಜಕಾರಣದ ಹುಚ್ಚು ಆಸೆಗಳಿಗಾಗಿ ನಾನು ಇಲ್ಲಿಗೆ ಬಂದಿಲ್ಲ. ಈ ಸಮಾಜ ಸೇವೆ ಮತ್ತು ಈ ಕಾಡುಗೊಲ್ಲೋ ಸಮುದಾಯಕ್ಕೆ ಒತ್ತಾಯ ಆಸೆಯಿಂದ ನಿಲ್ಲಬೇಕು. ಕಾರಣ ಹೇಳ್ತೀನಿ ಯಾಕೆ ಈ ಸಮುದಾಯಕ್ಕೆ ನಾವು ನಿಲ್ಲಬೇಕು ಅನ್ನೋ. ಏನಹಳ್ಳಿ ಪಂಚಾಯತಿ ಬ್ರಹ್ಮಸಂದ್ರ ಗೊಲ್ರಟ್ಟಿನಲ್ಲಿ ನಡೆದಿರತಕ್ಕಂಥ ಅಗ್ನಿ ಅವಘಡ ಕಾರಣ ಕಾಡುಗೊಲ್ಲರು ವಸತಿ ವಂಚಿತರು ಮತ್ತು ನಿವೇಶನ ವಂಚಿತರಾಗಿರೋದು. ಮೂಲ ಕಾರಣ ಕಾಡುಗೊಲ್ಲರಿಗೆ ಕಂದಾಯ ಗ್ರಾಮ ಮಾಡೋದರಲ್ಲಿ ಸರ್ಕಾರ ವಿಫಲವಾಗಿದೆ. ಹಿಂದೆ 2010ರಲ್ಲಿ ಕಾಡುಗೊಲ್ಲರಿಗೆ ಅಲೆಮಾರಿ ನಿಗಮದಲ್ಲಿ ಅಲೆಮಾರಿ ಮನೆಗಳನ್ನ ಕೊಟ್ಟು ಸುಮಾರು ಒಂದೊಂದು ಪಂಚಾಯತಿ 150-100 ಮನೆಗಳು ಕೊಟ್ಟು ಭಾಳ ಈ ಸಮುದಾಯಕ್ಕೆ ಒಂದು ಅನುಕೂಲಕರವಾದಂಥ ವ್ಯವಸ್ಥಿತವಾಗಿ ಮಾಡಿದರು. ಬರ್ತಾ ಬಂದಾಗ ಈ ಒಂದು ಏನು ಭಾಗ್ಯದ ಒಂದು ಏನು ಫ್ರೀ ಭಾಗ್ಯ ಕೊಡೋದ್ರ ಮುಖಾಂತರ ಈ ಒಂದು ವಸತಿ ಮತ್ತು ನಿವೇಶನ ಕೊಡೋದ್ರಲ್ಲಿ ಸರ್ಕಾರ ಭಾಳ ಎಡವಿದೆ. ಈಗ ಇವ್ರನ್ನ ಕೇಳಿದಾಗ ಇವ್ರು ಏನು ಹೇಳಿದ್ರು ಅಂದರೆ, ಇದು ಗೌರ್ಮೆಂಟ್ ಜಾಗದಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ, ಯಾಕೆ ನಿಮಗೆ ಮನೆ ಸೈಟ್ ಇಲ್ವೇ ಅಂದಿದ್ದಕ್ಕೆ ಸೈಟ್ ಇಲ್ಲ ಅಂದರು. ಮನೆ ಇಲ್ವೇ ಊರಲ್ಲಿ ಅಂದರೆ ಮನೆ ಇಲ್ಲ ಅಂದರು.
ಶೀಘ್ರವೇ ಈ ನಮ್ಮ ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಅವರು, ನೀವು ಅನುಭವಿ ರಾಜಕಾರಣಿಗಳು ಮತ್ತು ಭಾಳ ಸುಮಾರು 30 ವರ್ಷ ರಾಜಕಾರಣ ಮಾಡ್ಕೊಂಬಂದಿರೋರು. ಕಾಡುಗೊಲ್ಲರ ಹಟ್ಟಿ ಇರ್ಬೋದು, ತಾಂಡ ಇರ್ಬೋದು, ಮತ್ತು ಹಟ್ಟಿಗಳಿಗೆ ಕಂದಾಯ ಗ್ರಾಮ ಮಾಡೋದ್ರ ಮುಖಾಂತರ ಅವ್ರು ಪ್ರತಿಯೊಬ್ಬರಿಗೂ ಒಂದು ನಿವೇಶನ ಕೊಡೋದ್ರ ಮುಖಾಂತರ, ಪ್ರತಿಯೊಬ್ಬರಿಗೂ ಅವ್ರಿಗೆ ಒಂದು ಮನೆ ಕಟ್ಟಿ ಕೊಡೋದ್ರ ಮುಖಾಂತರ ತಾವು ಈ ಸಮುದಾಯಕ್ಕಿರ್ಬೋದು, ದಲಿತರಿಗಿರ್ಬೋದು, ಹಿಂದುಳಿದಾಗಿರ್ಬೋದು, ಯಾವುದೇ ಸಮುದಾಯಕ್ಕೆ ಈ ಥರ ಬೆಂಕಿಗೆ ಅವಘಡ ಆದಾಗ ಪ್ರಾಣಿ ಹಾನಿ ಆದಂಥ ಟೈಮಲ್ಲಿ ಆ ಬಡವರು ತಾನು ರಕ್ಷಣೆಗೋಸ್ಕರ ಒಂದು ಗುಡ್ಲು ಕಟ್ಕೊಂಡು ಇಲ್ಲಿ ವಾಸ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ಥರವಾದಂಥ ಒಂದು ಮೂಲಭೂತ ಸೌಕರ್ಯ ಇಲ್ಲದಲೇ ಒಂದು ಗೋಮಾಳ ಮತ್ತು ಒಂದು ಗ್ರಾಮ ಠಾಣದಲ್ಲಿ ಬದುಕೋಂಥ ಪರಿಸ್ಥಿತಿ, ಶೋಚನೀಯ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇನ್ನೂ ಇದೆ ಅಂದರೆ ಈ ಶತಮಾನದಲ್ಲಿ ಇದು ಒಂಥರ ನಾಚಿಕೆಗೇಡಿನ ಒಂದು ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಈಗಲೇ ಜಿಲ್ಲಾಡಳಿತ ಇರ್ಬೋದು, ತಾಲೂಕಾಡಳಿತ ಇರ್ಬೋದು, ಮತ್ತು ನಮ್ಮ ಮಾನ್ಯ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಗುಡ್ಲು ನಿವೇಶನ ರಹಿತವಾಗಿ ಗುಡ್ಲು ಯಾವುದೇ ಕಾರಣಕ್ಕೆ ಇರಬಾರ್ದು. ಈ ಕೇಂದ್ರ ಸರ್ಕಾರ ಬೇರೆ 4.25 ಕೋಟಿ ಮನೆ ಬಿಟ್ಟಿದೆ. ದಯವಿಟ್ಟು ಯಾವುದೋ ಒಂದು ಮಾರ್ಗದಲ್ಲಿ ಈ ಸಮುದಾಯಗಳಿಗೆ ನೀವು ನಿವೇಶನ ಮತ್ತು ವಸತಿ ಕೊಟ್ಟು ಅವರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ.